ಹೆರಳೆಕಾಯಿ ಉಪ್ಪಿನಕಾಯಿ ಕಹಿ ಅಂತ ಇಷ್ಟ ಆಗ್ತಾ ಇಲ್ವಾ? ಇದು ಕಹಿ ಆದರೂ ಪರವಾಗಿಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿ ರುಚಿಯಲ್ಲಿ ಹೆರಳೆಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 kg ಹೆರಳೆಕಾಯಿ ತೊಗೊಂಡಿದ್ದೀನಿ. ಈ ಕಾಯಿ ಬಲ್ತಿರಬೇಕು, ಎಳೆದಾದರೆ ರಸ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಬಲ್ತಿರೋ ಕಾಯನ್ನು ತಗೊಳ್ಬೇಕು. ನಾನಿಲ್ಲಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಣಗಿಸ್ಬಿಡಬೇಕು. ಸ್ವಲ್ಪನೂ ಕೂಡ ನೀರಿನಂಶ ಇರಬಾರ್ದು. ನಾವು ಉಪ್ಪಿನಕಾಯಿ ಮಾಡೋದಕ್ಕಿಂತ ಮುಂಚೆ ತೊಳೆದು ಸ್ವಲ್ಪ ಡ್ರೈ ಮಾಡಿರಬೇಕು. ಈಗ ಎಲ್ಲ ಒಣಗಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ ತಕ್ಷಣ ನಿಂಬೆಹಣ್ಣನ್ನು ಹೇಗೆ ಹಿಂಡ್ಕೊಳ್ತೀವೋ ಅದೇ ರೀತಿಯಾಗಿ ಬೀಜ, ರಸ ಎಲ್ಲ ಈ ಬಾಕ್ಸ್ ಒಳಗಡೆ ಬೀಳಬೇಕು. ನಾವು ಕಟ್ ಮಾಡುವಾಗ ಬೀಜ ಒಂದು ಕೂಡ ನಮಗೆ ಸಿಗಬಾರ್ದು. ಬೀಜನ ನಾವು ಸೇರಿಸ್ಬಿಟ್ಟು ಉಪ್ಪಿನಕಾಯಿ ಸೇರಿಬಿಟ್ರೆ ಕಹಿ ಆಗಿಬಿಡುತ್ತೆ ಜಾಸ್ತಿ. ನಂತರ ನೋಡಿ, ಮೀಡಿಯಮ್ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಈ ಬೇಸನ್ನಿಗೆ ಹಾಕ್ಕೊಂಬಿಡೋಣ ಎಲ್ಲ ಪೀಸಸ್ನು. ಸ್ವಲ್ಪ ಮೀಡಿಯಮ್ ಗಾತ್ರದಲ್ಲಿ ನಾವು ಪೀಸಸ್ನ ಮಾಡ್ಕೊಳ್ಬೇಕು. ನೋಡಿ, ತಟ್ಟೆಯಲ್ಲಿ ಜಾಸ್ತಿ ಬೀಜ ಇರುತ್ತೆ, ಅದರಲ್ಲಿ ಬೀಜ ಮತ್ತು ರಸವನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಎರಳೆಕಾಯಿನ ಕಟ್ ಮಾಡಿದ್ದೀನಿ. 1 kg ಎರಳೆಕಾಯಿ ಪೀಸಸ್ ಇಷ್ಟು ಬಂದಿದೆ. ಈಗ ಇದಕ್ಕೆ ಕಲ್ಲುಪ್ಪನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಅಮ್ಮ ಮಾಡಿರುವ ವಿಧಾನ, ತುಂಬ ರುಚಿಕರವಾಗಿರುತ್ತೆ. ನೋಡಿ, ನಾನಿಲ್ಲಿ ಕಲ್ಲುಪ್ಪನ್ನು ಮಿಕ್ಸ್ ಮಾಡಿದ್ದೀನಿ. ನಮಗೆ ಎಷ್ಟು ಉಪ್ಪು ಬೇಕಾಗುತ್ತೋ ನೋಡಿಕೊಂಡು 1-2 ಹಿಡಿಯಷ್ಟು ಉಪ್ಪು ಹಾಕಿದ್ದೀನಿ 1 kg ಕಾಯಿಗೆ. ಇದು ನೀರು ಹೊಡ್ಕೊಳ್ಳುತ್ತೆ ಚೆನ್ನಾಗಿ. ಈಗ ಹೋಳುಗಳಿಗೆ ಈ ರಸವನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ರಸವೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಈ ಥರ ಗಾಜಿನ ಒಂದು ಬಾಕ್ಸ್ ಇದ್ದರೆ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಬಾಕ್ಸ್ಗಿಂತ ಗಾಜಿನ ಭರಣೆ ಆದರೆ ಉಪ್ಪಿನಕಾಯಿ ಕೆಡೋದಿಲ್ಲ, ತುಂಬ ದಿವಸ ಬಾಳಿಕೆ ಬರ್ತವೆ. ಈಗ ನೋಡಿ, ಎಲ್ಲ ಪೀಸಸ್ನೂ ಈ ಬಾಟಲ್ ಒಳಗಡೆ ಹಾಕಿದ್ದೀನಿ. ಮತ್ತು ಇರೋ ನೀರನ್ನು ಕೂಡ, ಈ ಹುಳಿ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಇದಕ್ಕೆ ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿ ಹಾಕ್ತಾರೆ. ಮತ್ತು ಹುಳಿ ಬರೋದಿಲ್ಲ ಅಂತ ಹೇಳಿ ನಿಂಬೆಹಣ್ಣನ್ನು ಕೂಡ ಕಟ್ ಮಾಡಿ ಹಾಕ್ತಾರೆ. ನೋಡಿ, ಇವಾಗ ಇದನ್ನು 2 ದಿನ ಉಪ್ಪಲ್ಲಿ ನೆನೆಯಕ್ಕೆ ಬಿಡಬೇಕು. 2 ದಿನ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ. ಈಗ ಇನ್ನೊಂದು ಚಿಕ್ಕ ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ 1 ಚಮಚದಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಂತರ 2 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಸಿಡಿಬೇಕು ಚೆನ್ನಾಗಿ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು 1/4 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಈ ಮೆಂತ್ಯ ಮತ್ತು ಜೀರಿಗೆ ಒಂದು ಒಳ್ಳೆ ಸ್ಮೆಲ್ ಕೊಡುತ್ತೆ ಉಪ್ಪಿನಕಾಯಿಗೆ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಗರಿಯಾಗಿ ಫ್ರೈ ಆಗಿದೆ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಬ್ಯಾಡಗಿ ಮೆಣಸು ಸ್ವಲ್ಪ, ಗುಂಟೂರು ಮೆಣಸು ಸ್ವಲ್ಪ ತೊಗೊಂಡಿದ್ದೀನಿ. ಇದೆರಡೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಬ್ಯಾಡಗಿ ಮೆಣಸಾದರೆ ಕಲರ್ ಚೆನ್ನಾಗಿ ಕೊಡುತ್ತೆ. ನೋಡಿ, ಇವಾಗ ಈ ಥರ ಪೌಡ್ರಾಗಿದೆ. ಇಷ್ಟು ಪೌಡ್ರಾದರೆ ಉಪ್ಪಿನಕಾಯಿಗೆ ಸಾಕಾಗುತ್ತೆ. ಇಲ್ಲಿ ಒಂದು ದಪ್ಪದಾಗಿರುವ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಜಜ್ಜಿಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ 1-2-3 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದ್ದೀನಿ. 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಹಾಗೆ 1-2-3 ಮೆಣಸಿನಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕಿ ಈ ಒಗ್ಗರಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಉಪ್ಪಿನಕಾಯಿಯ ಒಗ್ಗರಣೆ ಆಗಿರುತ್ತೆ. ಈ ಥರ ಒಗ್ಗರಣೆ ನಾವು ಕಲಿಸೋದಕ್ಕಿಂತ ಮುಂಚಿತವಾಗಿ ಹಾಕಿ ಇಟ್ಕೊಳ್ಬೇಕು. ಈಗ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ರುಚಿ ಕೊಡಬೇಕಂದ್ರೆ ಇಂಗುನ 1/4 ಚಮಚದಷ್ಟು ಪೂರ್ತಿ ಹಾಕಬೇಕಾಗತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಘಮಘಮಿಸುವ ಉಪ್ಪಿನಕಾಯಿ ಒಗ್ಗರಣೆ ರೆಡಿ ಆಯಿತು. ಇದಕ್ಕೀಗ ನಾನು ಹೋಳಿಗೆ ಅರಿಶಿನ ಹಾಕಿಲ್ಲ, ಒಗ್ಗರಣೆಗೇ ಈ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಒಗ್ಗರಣೆಗೆ ಹಾಕಿರೋದ್ರಿಂದ ನಾವು ನಂತರ ಮಿಕ್ಸ್ ಮಾಡೋದ್ರಿಂದ ಹೋಳಿಗೆ ನೀಟಾಗಿ ಇಟ್ಕೊಳ್ಳುತ್ತೆ. 2 ದಿನ ಉಪ್ಪಲ್ಲಿ ನೆನೆದಿರುವ ಹೆರಳೆಕಾಯಿ ಪೀಸಸ್ನ ಒಂದು ಬೇಸನ್ನಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನಾವು ಮಾಡಿರುವ ಉಪ್ಪಿನಕಾಯಿ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮೆಣಸು, ಮೆಂತ್ಯ
ಸಾಸಿವೆಯನ್ನು ಪುಡಿ ಮಾಡ್ಕೊಂಡಿದ್ದೆ ಖಾರದ ಪುಡಿ ಜೊತೆಗೆ, ಅದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ದಿನ ಆಗಿರೋದ್ರಿಂದ ಸ್ವಲ್ಪ ನೀರಿನಂಶ ಬಿಟ್ಕೊಂಡಿದೆ. ಈಗ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆರಳೆಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ನೆಲ್ಲಿಕಾಯಿ ಆಗಿರ್ಬೋದು, ಇದಕ್ಕೆಲ್ಲ ಒಗ್ಗರಣೆನ ಹೀಗೆ ಮಾಡಬೇಕು. ಇದೇ ಮೆಥಡಲ್ಲಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ಮಾಡ್ಬೋದು. ಇವಾಗ ನೋಡಿ ರಸ ಎಲ್ಲ ಬಿಟ್ಕೊಂಡಿದೆ. ಇನ್ನು ನಿಮಗೆ ಜಾಸ್ತಿ ರಸ ಬೇಕಿದ್ದರೆ 1 ಲೋಟ ನೀರು ಕುಡಿಯೋ ಲೋಟದಲ್ಲಿ 1 ಲೋಟ ನೀವು ನೀರನ್ನು ಕಾಯ್ಸಕ್ಕಿಡಿ. ನೀರು ಚೆನ್ನಾಗಿ ಕುದಿ ಬಂದ ತಕ್ಷಣ ಸ್ವಲ್ಪ ಉಪ್ಪನ್ನು ಹಾಕಿ ಪಕ್ಕದಲ್ಲಿ ತಣ್ಣಗಾಗೋಕ್ಕೆ ಬಿಡಿ. ನೀರು ತಣ್ಣಗಾದ ತಕ್ಷಣ ನೀವು ಈ ಉಪ್ಪಿನಕಾಯಿಗೆ ನೀರನ್ನು ಮಿಕ್ಸ್ ಮಾಡ್ಬೋದು. ಆವಾಗ ರಸ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಹಾಕೊಳ್ಳೋದಿಲ್ಲ. ಇವಾಗ ರಸ ಮೀಡಿಯಮ್ ಆಗಿ ಬಂದಿದೆ, ಸಾಕಾಗುತ್ತೆ. ಈಗ ನೋಡಿ ಗಾಜಿನ ಬಾಟಲ್ಗೆ ಎಲ್ಲ ಉಪ್ಪಿನಕಾಯಿ ಪೀಸಸ್ನು ಹಾಕ್ಕೊಳ್ತಿದ್ದೀನಿ. ಇದು ಏನಿಲ್ಲ ಅಂದರೂ 1-2 ತಿಂಗಳವರೆಗೂ ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಈ ಹೆರಳಿಕಾಯಿ ಉಪ್ಪಿನಕಾಯಿನ 1 kg ತಂದುಬಿಟ್ಟು ಬೇಗ ಖಾಲಿ ಆಗೋ ಥರ ಹಾಕ್ಕೊಳ್ಬೇಕು. ನಿಂಬೆಹಣ್ಣಿನ ಉಪ್ಪಿನಕಾಯಿ ಆದರೆ ವರ್ಷಗಟ್ಟಲೆ ಇಡ್ಬೋದು. ಈ ಹೆರಳಿಕಾಯಿ ಉಪ್ಪಿನಕಾಯಿ ಸ್ವಲ್ಪ ದಿನ ಆದ ತಕ್ಷಣ ಅದು ಒಂಥರ ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ತಂದು ನಾವು ಉಪ್ಪಿನಕಾಯಿನ ಹಾಕಿಟ್ಕೊಳ್ಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿರುವ, ತುಂಬ ಸಿಂಪಲ್ ವಿಧಾನದ ಆರೋಗ್ಯಕರವಾಗಿರುವ ಹೆರಳೆಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.